ಬಸವಲಿಂಗಾಯ ನಮಃ. ನನಗಿಂತ ಕಿರಿಯರಿಲ್ಲ, ನಿಮಗಿಂತ ಹಿರಿಯರಿಲ್ಲ, ಗುರು ಭಕ್ತರಿಗೆ ಸಮಾನರಾರಿಲ್ಲ, ಕೂಡಲ ಸಂಗಮ ದೇವ. 12ನೇ ಶತಮಾನದಲ್ಲಿ ಸಮಾನತೆಯನ್ನು ಸಾರಿದಂತಹ ಬಸವಣ್ಣನವರನ್ನು ಈ ಒಂದು ಸಂದರ್ಭದಲ್ಲಿ ನೆನೆಯುತ್ತಾ, ಈ ಒಂದು ಸುಸಂದರ್ಭದಲ್ಲಿ ಈ ದಿನ ದುಗ್ಧ ಕಾರ್ಯಕರ್ತರ ಪರವಾಗಿ ಹೋಬಳಿ ಮಟ್ಟದ ಸಾರ್ವಜನಿಕರ ಪರವಾಗಿ ನನ್ನ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮತ್ತೊಮ್ಮೆ ನಮ್ಮ MLA ಸಾಹೇಬರಿಗೆ ಸ್ವಾಗತವನ್ನು ಕೋರ್ತಾ ಮಾಲಾರ್ಪಣೆಯನ್ನು ಅರ್ಪಿಸ್ತಾ ಇದ್ದೀವಿ. ಹಾಗೂ ನಮ್ಮ ಕಾಂಗ್ರೆಸ್ ಮುಖಂಡರಿಗೆ ನಾಗರಾಜು ಅಣ್ಣರವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ನಮ್ಮ ಕಾರ್ಯಕರ್ತರ ಪರವಾಗಿ ಹಾಗೂ ನಮ್ಮ ಸಾರ್ವಜನಿಕರ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೂ ನಮ್ಮ ಮೇಲುಕೋಟೆ ಕ್ಷೇತ್ರದ ಬ್ಲಾಕ್ ಅಧ್ಯಕ್ಷರಾದ ಶ್ರೀ ಉಮೇಶ್ ರವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಈ ಕಡೆ ಬನ್ನಿ ಸರ್. ನಮ್ಮ ತಾಲೂಕು ರೈತ ಸಂಘದ ಚಂದ್ರಣ್ಣವರು ಈ ಒಂದು ಸಭೆಗೆ ಆಗಮಿಸಿದ್ದಾರೆ. ಅವರಿಗೂ ಸಹ ಈ ಒಂದು ಸಭೆಯ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ನಮ್ಮ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ನಮ್ಮ ಸಂಪಳ್ಳಿ ನಮ್ಮ ಈ ಒಂದು ಸಭೆಗೆ ಪ್ರಥಮ ದರ್ಜೆ ಗುತ್ತಿಗೆದಾರರಾದ ಆತ್ಮನವರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ಸಭೆಯಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ನಮ್ಮ SC/ST ವಿಭಾಗದ ವಿಜಯಕುಮಾರ್ ಚಂದ್ರರಾವ್ ಅವರು ಸಹ ಈ ಒಂದು ಸಭೆಗೆ ಆಗಮಿಸಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಚಂದ್ರಣ್ಣವರು ಮಾರುಕಟ್ಟೆ ಅವರಿಗೂ ಸಹ ಈ ಒಂದು ಸಭೆಗೆ ಆಗಮಿಸಿದ್ದಾರೆ. ಅವರಿಗೂ ಸಹ ವೈಯಕ್ತಿಕವಾಗಿ ಕಾರ್ಯಕರ್ತರ ಸ್ವಾಗತವನ್ನು ಆಗಮಿಸಿದ್ದಾರೆ. ಅವರಿಗೂ ಸಹ ಒಂದು ಸಭೆಗೆ ಶುರು ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಈ ಸಭೆಗೆ ಉದ್ದೇಶಿ ನಮ್ಮ ಕಾಂಗ್ರೆಸ್ ಮುಖಂಡ ಮಾತಾಡಬೇಕು ಅಂತ ಕೇಳ್ತಾರೆ. ದುಗ್ಧ ಹೋಬಳಿ ಮಟ್ಟದ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮೇಲ್ಕೋಟೆ ಕ್ಷೇತ್ರದ ಜನಪ್ರಿಯ ಶಾಸಕರು ಆಗಲಿಲ್ಲ. ಇನ್ನೂ 5 ಕೋಟಿ ಎಕ್ಸ್ಟ್ರಾ ಹಾಕ್ಸಿಸಿ ಪೂರ್ತಿ ರಸ್ತೆ ಮುಗಿಸೋಕ್ಕೆ ಇಲ್ಲಿ ಜವನಹಳ್ಳಿ ಗಂಟನ ರೆಡಿ ಮಾಡಿದ್ವಿ. ಅದೊಂದು ಮೇಜರ್ ಇರೋಂಥದ್ದು. ಅದಾದ ನಂತರ ಇನ್ನೂ ಹಲವಾರು ರಸ್ತೆಗಳ ಬಗ್ಗೆ ಮಾಹಿತಿ ಕೊಡಬೇಕು ಅಂದ್ರೆ ಪೂರ್ತಿ ಕೊಡ್ತೀನಿ. ಅದು ಬಿಟ್ಟು ನಾವೇನ್ ಮಾಡಿದ್ವಿ ಅಂದ್ರೆ ಒಂದು ಈ ನಮ್ಮ ಏನು ದುದ್ದ ಹೋಬಳಿಯಲ್ಲಿ ಒಂದು ಪಂಚಾಯತಿನ ಇದನ್ನ ನಾನೇ ಒಂಚೂರು ಇದರಲ್ಲಿ ದುದ್ದ ಪಂಚಾಯಿತಿಯ ಎಲ್ಲ ಹಳ್ಳಿಗಳಿಗೆ ಹಿಂದೆ ಹೇಳ್ತಿದ್ರಿ, ಇವನ ರಸ್ತೆ ಆಗಿಲ್ಲ, ಮೋರಿ ಆಗಿಲ್ಲ, ಇವನ್ನ ಹೇಳ್ತಾ ಇದ್ವಿ. ನನ್ನ ಆಸೆ ಇದೇನೆಂದ್ರೆ ಒಂದು ಪಂಚಾಯತಿನ ಸರಿಪಡಿಸ್ಬಿಟ್ಟು ಮುಂದೆ ಪಂಚಾಯತಿಗೆ ಹೋಗ್ಬೇಕು ಅನ್ನೋದು. ಈಗ ಒಂದೊಂದು ಮಾಡಬೇಕು. ದುದ್ದ ಪಂಚಾಯತಿಗೆ 4 ಕೋಟಿ ಹಾಕಿ ಇಡೀ ಪಂಚಾಯತಿಯ ರಸ್ತೆ, ಈಗ ಮಾರನಹಳ್ಳಿ ಹೇಳಿದ್ರು ರಸ್ತೆನೂ ಬಾಕಿ ಇರಬಾರ್ದು ಅಂಥದ್ದನ್ನ ಮಾಡಿದ್ದೀವಿ. ಅದು ಟೆಂಡರ್ ಪ್ರಾಸೆಸ್ ಅಲ್ಲಿ ಐತೆ. ಅದನ್ನ ಏನು ಚೀಫ್ ಮಿನಿಸ್ಟ್ರು ಸ್ಪೆಷಲ್ ಅನುದಾನದಲ್ಲಿ ಕೊಟ್ಟಿರುವಂಥದ್ದು. ಅದನ್ನ 25 ಕೋಟಿ ಕೊಟ್ಟಿದ್ರು. 25 ಕೋಟಿಯಲ್ಲಿ 4 ಹೋಬಳಿಗಳು ಬರ್ತದೆ ನಮಗೆ. 4 ಹೋಬಳಿಯಲ್ಲಿ 4 ಪಂಚಾಯತಿ ತಗೊಂಡಿದ್ದೀನಿ. ಒಂದು ಹೋಬಳಿ ಒಂದು ಪಂಚಾಯತಿ. ಅದಾದ ನಂತರ ಚಂದ್ಗಾಲ್ನ
ಹಲವಾರು ಬೇಡಿಕೆಗಳಿದ್ವು. ಅದನ್ನು 5 ಲಕ್ಷ ಅಷ್ಟಷ್ಟು ಹಾಕಿ ಕೊಟ್ಟಿದ್ವಿ. ಆ ರಸ್ತೆದನ್ನು ಮಾಡಿದೀವಿ. ಜವನಹಳ್ಳಿ ಹೇಳಿದ್ರು, ಜವನಹಳ್ಳಿ ಈ ಬೇಕಲ್ಲಿಂದ ಜವನಹಳ್ಳಿ ಆ ರಸ್ತೆ ಅದನ್ನು ಮಾಡಿಸಿದೀವಿ, ಅದು ಅಪ್ರೂವಲ್ ಆಗೈತೆ. ಈ ಜೈಪುರದ್ದು ಕೇಳಿದ್ರು, ಜೈಪುರದ ಮಾತ್ರ ಅದು ಒಂದು ಅಪ್ರೂವಲ್ ಆಗೈತೆ. ಆಮೇಲೆ ಹುಚ್ಚೇಗೌಡನ ಕೊಪ್ಪಳದು ಅದೊಂದು ಅಪ್ರೂವ್ ಮಾಡಿಸಿದೀವಿ. ಇನ್ನು ಗುರುನಾಯಕನಹಳ್ಳಿ, ಮರಳಿಪುರ, ಮಾಡ್ಲಾದ ಮಾಮೂಲಿ ಆಗೈತೆ. ಒಳಲ್ ಒಂದು ರಸ್ತೆ, ಚಂದಗಾಲ್ ರಸ್ತೆ ಏನು ನಾವು ಪಂಚಾಯತಿ ಅಲ್ಲಿ ಎಲ್ಲ ಮೇಜರ್ ಸಮಸ್ಯೆಗಳಿರ್ತದ್ದು ರಸ್ತೆದು, ನೀರು, ಡ್ರೈನು, ಕಪ್ಪು. ಚೆಕ್ ಡ್ಯಾಮ್ದು ಪರಿಶೀಲನೆ ಮಾಡ್ತೀವಿ, ಏನಾಗೈತೆ ಅಂತ ನೋಡ್ಕೊಂಡು ಅದನ್ನ ನಮಗೆ ಮಾಹಿತಿ ಇರಲಿಲ್ಲ, ಅದನ್ನ ಮಾಡಿಸ್ತೀವಿ.